ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುನಿಲ್ ಜೋಳಿ ಅಂತ. ನಮ್ ಗಣಿ ಬಿಕಾಂ ಪಾಸ್ ಇದು 2019ರಲ್ಲಿ ಬಿಡುಗಡೆ ಆದಂಥ ಒಂದು ಹಿಟ್ ಸಿನಿಮಾ. ಅಭಿಷೇಕ್ ಶೆಟ್ಟಿ ಸರ್ ಅವರೇ ಆ್ಯಕ್ಟ್ ಮಾಡಿ ಮತ್ತು ಡೈರೆಕ್ಷನ್ ಮಾಡಿರುವಂಥ ಒಂದು ಸಿನಿಮಾ. ಅಭಿಷೇಕ್ ಶೆಟ್ಟಿ ಅವರು ಮತ್ತು ರಚನಾ ದರ್ಶತ್ ಅವರು ಮೇನ್ ಲೀಡ್ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದರು. ಸೊ ಓವರಾಲ್ ಈ ಸಿನಿಮಾ ನನಗೆ ತುಂಬ ಇಷ್ಟ ಆಗಿತ್ತು. ಒಬ್ಬ ಪದವೀಧರ, ವಿದ್ಯಾವಂತ ನಿರುದ್ಯೋಗಿ ಪದವೀಧರ, ಅವನ ಜೀವನದಲ್ಲಿ ನಡೀತಕ್ಕಂಥ ಕಷ್ಟ ನಷ್ಟಗಳು ಏನೇನು ನಡೆಯುತ್ತೆ. ಇದು ಶಾರ್ಟ್ ಫಿಲ್ಮ್ಸ್ ಕೂಡ ಇತ್ತು, ನಾನು ಶಾರ್ಟ್ ಫಿಲ್ಮ್ಸ್ ಕೂಡ ನೋಡಿದ್ದೆ, ತುಂಬ ಇಷ್ಟ ಆಯಿತು. ಅದನ್ನು ಎಕ್ಸಾಗ್ರೇಟ್ ಮಾಡಿಕೊಂಡು ಸಿನಿಮಾ ಮಾಡಿದ್ರು. ಸಿನಿಮಾ ತುಂಬ ಚೆನ್ನಾಗಿ ಆ ಡೈರೆಕ್ಟ್ರು ಅಂದರೆ ಅಭಿಷೇಕ್ ಶೆಟ್ಟಿ ಸರ್ ತುಂಬ ಅಚ್ಚುಕಟ್ಟಾಗಿ ಈ ಸಿನಿಮಾ ಕಟ್ಕೊಟ್ಟಿದ್ರು. ಯಾಕೋ ಏನೋ ಲೈಫಿನಲ್ಲಿ ಏನೋ ಆಗ್ತಿಲ್ಲ, ಈ ಹಾಡು ನೀವು ಕೇಳೇ ಇರ್ತೀರ. ತುಂಬ ಮನೋರಂಜನೆ ಕೊಟ್ಟಂಥ ಸಿನಿಮಾ ಅದು. ಸಾಂಗ್ಗಳು ಕೂಡ ಅದ್ಭುತವಾಗಿ ಮೂಡಿ ಬಂದಿದ್ದು. ವಿಶೇಷ ಏನಂದರೆ ಈ ಸಿನಿಮಾದ ಸೀಕ್ವೆಲ್ ಗಣಿ ಬಿಕಾಂ ಪಾಸ್ ಪಾರ್ಟ್ 2 ಈ ಸಿನಿಮಾ ಮುಂದಿನ ವರ್ಷ ಅಂದರೆ ಫೆಬ್ರವರಿ 12, 2026ರಂದು ಬಿಡುಗಡೆಗೆ ಸಿದ್ಧವಾಗಿದೆ. ನಾನಂತರೂ ಮಿಸ್ ಮಾಡ್ದೇ ಥಿಯೇಟ್ರಲ್ಲೇ ಈ ಸಿನಿಮಾನ ನೋಡ್ತೀನಿ. ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಇನ್ನು ನಮ್ಮ ಅಭಿಷೇಕ್ ಶೆಟ್ಟಿ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನನಗೊಂಥರ ಖುಷಿನೇ. ಯಾಕೆಂದರೆ ಅವರು ನಟರಾಗಿ ಮತ್ತು ನಿರ್ದೇಶಕರಾಗಿ ಎರಡನ್ನೂ ಕೂಡ ಬ್ಲೆಂಡ್ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಅವರ ಮೊದಲನೇ ಸಿನಿಮಾ ಗಣಿ ಬಿಕಾಂ ಪಾಸ್, ಈ ಸಿನಿಮಾದಲ್ಲೂ ಕೂಡ ಒಬ್ಬ ನಿರುದ್ಯೋಗಿ ಪದವೀಧರ, ಈಗ ಆಲ್ರೆಡಿ ಹೇಳಿದಂತೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ರು. ಜನಮನ ಕೂಡ ಗೆಲ್ಲಿಸ್ತದ ಸಿನಿಮಾ, ತುಂಬ ಇಷ್ಟ ಆಯ್ತು ಎಲ್ರಿಗೂ. ಅದಾನಂತರ ಅವರು ಗಜಾನನ ಗ್ಯಾಂಗ್ ಅಂತ ಒಂದು ಸಿನಿಮಾ ಮಾಡಿದ್ರು. ಆದರೆ 4 ಜನ ಯುವಕರ ಬಾಳಿನಲ್ಲಿ ಏನೇನು ನಡೆಯುತ್ತೆ, 4 ಜನ ಮೇನ್ ಲೀಡ್ನ ಮಾಡಿಕೊಂಡು ಆ ಸಿನಿಮಾ ಮಾಡಿದ್ರು. ಅಪ್ಪು ಸರ್ ಕೂಡ ಒಂದು ಹಾಡು ಹೇಳಿದ್ರು. ಸಿನಿಮಾ ತುಂಬ ಇಷ್ಟ ಆಗಿತ್ತು, ಸಿನಿಮಾನು ಕೂಡ ಹಿಟ್ ಆಗಿತ್ತು. ಅದಾನಂತರ ಅವರು ಕಳೆದ ವರ್ಷ ಆರಾಮ್ ಅರವಿಂದ ಸ್ವಾಮಿ ಅಂತ ಒಂದು ಸಿನಿಮಾ ಮಾಡಿದ್ರು. ಅನೀಸ್ ತೇಜಸ್ವರ್ ಅವರು ಮೇನ್ ಲೀಡ್ ಆಗಿ, ಮಿಲನಾ ನಾಗರಾಜ್ ಅವರು ಹೀರೋನಾಗಿ ಆ್ಯಕ್ಟ್ ಮಾಡೋದಂಥ ಸಿನಿಮಾ. ಋತಿಕಾ ಅವರು ಕೂಡ ಆ್ಯಕ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ. ಸಾಂಗ್ಗಳು ತುಂಬ ಇಷ್ಟ ಆಯಿತು. ಅಂದರೆ ಒಂದು ಬದುಕನ್ನು ಲೇವಡಿ ಮಾಡಿಕೊಂಡು ಅವರು ಸಿನಿಮಾನ ಚಿತ್ರಿತ ಶೂಟ್ ಮಾಡ್ತಾರೆ. ಅಂದರೆ ಆ ಸಿನಿಮಾದಲ್ಲೂ ಕೂಡ ಒಂದು ಕವಿತೆ ಹೇಳೋದೊಂದು ಬರುತ್ತೆ, ಆ ಪಾತ್ರವನ್ನು ಬರುತ್ತೆ. ಅದು ನಂಗೆ ತುಂಬ ಕಾಮಿಕ್ ಅನ್ಸಿದ್ದು, ತುಂಬ ಸಖತ್ತಾಗಿ ವರ್ಕ್ ಆಗಿತ್ತು ಆ ಸಿನಿಮಾ. ಈಗ ಗಣಿ ಬಿಕಾಂ ಪಾಸ್ ಪಾರ್ಟ್ 2 ಈ ಸಿನಿಮಾ ಮುಂದಿನ ವರ್ಷ ಬರ್ತಾ ಇದೆ. ನನಗೆ ಅಂತೂ ತುಂಬ ನಿರೀಕ್ಷೆ ಇದೆ, ಕಾತುರ ಇದೆ. ಯಾಕೆಂದರೆ ಮೊದಲೇ ಸಿನಿಮಾನೇ ಅಷ್ಟು ಅದ್ಭುತವಾಗಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದೆ. ಈ ಸಿನಿಮಾ ಒಂದು ನನಗೆ ತುಂಬ ನಿರೀಕ್ಷೆ ಇದೆ. ನನ್ನಂತೂ ಮಿಸ್ ಮಾಡದೆ ಥಿಯೇಟ್ರಲ್ಲೇ ನೋಡ್ತೀನಿ ಈ ಸಿನಿಮಾನ. ಈ ತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ.